ಆ ಥರದಲ್ಲಿ ಏನಿಲ್ಲ. ಒಟ್ಟು ನಿಮ್ಗೆ ವಾಸಿ ಆಗ್ಬೇಕಂತ ಇತ್ತು, ಆ ಟೈಮ್ ಬರ್ಬೇಕಂತ ಇತ್ತು, ಅದೇನಂತರ ಲೈಕ್ ಅರಿಯೋಗಳಿಗೆ ಬರ್ಬೇಕು ಅಂತ, ಆ ಥರ ಕಮ್ಮಿ ಆಗ್ಬೇಕಂತೈತೆ. ಕಮ್ಮಿ ಆಗೋ ಟೈಮ್ ಬಂತು, ಕಮ್ಮಿ ಆಯ್ತು ಅಷ್ಟೇ. ಮತ್ತೆ ಅರಿತಕ್ಕಿನ ಅದನ್ನ ಕುಡಿತಾ ಇದ್ದೀನಿ. ಅದು ಕುಡಿದ್ರೆ ಡಾಕ್ಟ್ರೆ ನಿಜವಾಗ್ಲೂ ಬೆಳಿಗ್ಗೆ ಎದ್ರೆ ಫುಲ್ಲು ಅನ್ಲೋಡ್ ಆಗ್ಬಿಡುತ್ತಲ್ಲ, ಬಾಡಿ ಫ್ರೀ ಫ್ರೈ ಮಾಡ್ಬಿಡ್ಬೋದು ಹಂಗ. ಇಲ್ಲಿಂದ ಹೋದ್ಮೇಲೆ ಅವತ್ತು ಮತ್ತೆ ಒಂದ್ ಸ್ವಲ್ಪ ನಿದ್ದೆ ಬರ್ತಾ ಇತ್ತು. ಇಂಜೆಕ್ಷನ್ ಪೇನ್ ಸ್ವಲ್ಪ ಇತ್ತು ಅಷ್ಟೇ. ನೈಟ್ ಮಾಮೂಲು ಊಟ ಮಾಡಿ ಮಲಗಿದೆ. ಬೆಳಿಗ್ಗೆ ಎದ್ದಿದ್ಮೇಲೆ 5 ಗಂಟೆ ಎಕ್ಸಸೈಸ್ ಹೇಳಿದ್ರಲ್ಲ ಅವರು, ಅದಕ್ಕೆ ಆ ಎಕ್ಸಸೈಸ್ ಎಲ್ಲ ನನಗೆ ಆಗಲ್ಲ. ನಿಮ್ಗೆ ಹೇಳೋ ಎಕ್ಸಸೈಸು ಕೂತಲ್ಲೇನೆ ಸ್ವಲ್ಪ ಟ್ವಿಸ್ಟ್ ಮಾಡಿದೆ ಡ್ಯಾನ್ಸ್ಗೆ 3 ಆಮೇಲೆ ಕ್ಯಾಟ್ ವಾಕ್ ಮಾಡಿದೆ. ಮನೆ ತುಂಬ ಮುಂಚೆ ಮಾಡಿ ಅಭ್ಯಾಸ ಇದೆ ಎಲ್ಲ ಥರ ಡ್ಯಾನ್ಸ್ಗಳೆಲ್ಲ ಮಾಡಿಕೊಂಡೆ. ಆಮೇಲೆ ಡ್ರಿಲ್ ಎಲ್ಲ ಹೇಳಿದ್ರು ತಂಗಿ ಡಾಕ್ಟ್ರು ಎಲ್ಲ ಹೇಳಿದೆ, ಎಲ್ಲ ಮಾಡಿದೆ. ಬಾಗಿ ನೀರು ಸೇದೋದು ಬರ ಅಂತೇಳಿ ಬಟ್ ಆಕ್ಟಿಂಗ್ ಆಮೇಲೆ ಎಲ್ಲ ಬೀಸೋದು, ಅದೆಲ್ಲ ಹಿಂದೆ ಮುಂದೆ ಎಲ್ಲ ಬೀಸೋದು. ಆಮೇಲೆ ಮಾಡಿದೆ, ಡ್ರಿಲ್ ಮಾಡಿದೆ. ಹಿಂದೆ ಸ್ವಲ್ಪ ಹಿಂಗೆ ಕೈ ಹಾಕಿದೆ. ಇಷ್ಟು ಬರ್ತಾ ಇರಲಿಲ್ಲ. ನಮ್ಮ ತಂಗಿ ಎಲ್ಲ ಕೇಳಿ ಇಷ್ಟು ಹೆಂಗಿಂಗ್ ಅಂತ ಇದೆ. ಇವಾಗ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದೆ. ಅಡುಗೆ ಎಲ್ಲ ಚಪಾತಿ ಕಲ್ಸ್ಲಿಕ್ಕಾಗಲ್ಲ, ತರಕಾರಿ ಚಪಾತಿ ತಿನ್ನಂಗಿಲ್ಲ ನೋಡಿ. ಅಯ್ಯೋ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಇಟ್ಟು ಕಳಿಸಿ ಆ ಥರ ಮಾಡಿ. ರಾಗಿ ತಿಂದ್ರೆ ನಮ್ಮ ಶುಗರ್ ಹೈ ಆಗುತ್ತೆ. ಅಲ್ಲ ಒಟ್ಟು ಅದಕ್ಕಂತಲ್ಲ, ಆ ಥರ ಆಕ್ಟಿವಿಟಿ ಮಾಡೋದು. ಅದೆಲ್ಲ ಮಾಡೋದು, ಹೀಗೆಲ್ಲ ಮಾಡೋದು, ಅದೆಲ್ಲ ಮಾಡೋದು. ಇವಾಗ ಚಪಾತಿ ಬಿಟ್ಟಿದ್ರಲ್ವಾ? ಚಪಾತಿ ಇಲ್ಲ, ನೀವು ಡಯಟ್ ಇವತ್ತಿಂದ ಈಗಿಂದ ಫುಲ್ ಸ್ಟಿಕ್ ಡಯಟ್ ಫಾಲೋ ಮಾಡ್ತೀನಿ. ನಾನೆಲ್ಲ ತಿನ್ನಬಾರದೆಲ್ಲ ತಿಂದು ಹೆಲ್ತಿಯಾಗಿದ್ದೀನಿ. ಇವತ್ತಿಗೆ ಚೆನ್ನಾಗಿದ್ದೀನಿ ಡಾಕ್ಟರ್. ಮೆಡಿಸಿನ್ ಚೆನ್ನಾಗಿ ವರ್ಕ್ ಮಾಡ್ತು, ಒಳ್ಳೆ ನಿದ್ದೆ ಬಂತು. ಆಮೇಲೆ ಸ್ವಲ್ಪ ಟೆನ್ಷನ್ ಆಗ್ತಿತ್ತು, ಅದೆಲ್ಲ ಕಡಿಮೆ. ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಯಾವ ಮಾಡಕ್ಕೆ ಬರ್ತಿದ್ರಿ? ಇಲ್ಲ ಬರ್ತಿದ್ದೆ. ಇಷ್ಟೇ ಆಗಿದ್ಮೇಲೆ ಅಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಮಾಡಲೇ ಇಲ್ಲ ನಾನು. ಭಾಳ ಕಷ್ಟಪಟ್ಬಿಟ್ಟು 15 ಡೇಸ್ ಅಷ್ಟೇ ನನಗೆ ಇದು ತುಂಬ ಪೇನ್ ಆಗಿದ್ದು. ಮಕ್ಕಳು ಬಂದಾಗ ಹೋಗಿ ಗೇಟು ಲಾಕ್ ತೆಗೆದು ಮನೆ ಲಾಕ್ ತೆಗಿದೆ, ನಾನು ಒಳಗೆ ಜಾಮ್ ಆಗಿಬಿಟ್ರೆ ಅಂತ ಬಿದ್ದ ಬೀಳಲ್ಲಿ ಯಾರಿಗೂ ಹೇಳಿದೆ ಓಡ್ ಬಂದಿದ್ದು. ಹಾಗೆ ಬಂದೆ ಡಾಕ್ಟ್ರೆ. ನಾನು 1.5 ವರ್ಷದಿಂದನೇ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಚೆನ್ನಾಗೇ ಇದ್ದೆ ಅವಾಗ. ಸರ್ ತೋರಿಸ್ಕೊಳ್ಳೋಣ ಅಂದ್ಕೊಂಡು ಆಮೇಲೆ ನಮ್ಮ ಯಜಮಾನ್ರು ಹೋಗಿ ನಡೆಯೋ ಹೋದ್ರು ಎಲ್ಲ ಹೋಗಿ ಒಂದರಿಂದ ಹೋಗಿ ನನಗೆ ಈ ಥರ ಎಲ್ಲ ಹಾಕಿದ್ರು. ಆಯಿತು. ಇವಾಗಲೂ ಒಂದೊಂದ್ಸಾರಿ ಆಗುತ್ತೆ. ಎಲ್ಲ ವರ್ಕಿಂಗ್ ಎಲ್ಲ ಕರ್ತಾರೆ. ನಮ್ಮ ತಂಗಿನೇ ಎಲ್ಲ ಕಡೆ ಕರ್ಕೊಂಡು ತಿರ್ಗೋದು ನನ್ನನ್ನು. ಚೆನ್ನಾಗಿದೆ ಡಾಕ್ಟ್ರೆ, ಸುಳ್ಳು ಹೇಳ್ಬಾರ್ದು. ಕಣ್ಣು ಸ್ವಲ್ಪ ಮಂಜಾಗ್ತಾ ಇದೆ. ಮತ್ತೆ ಇನ್ನೇನಮ್ಮ, ಈ ಕಾಲು ಚಪ್ಪಲ್ ಹಾಕೊಂಡ್ರೆ ಉಂಗುಷ್ಟ ಇರೋದು ಹಾಕೋಬೇಕು, ಇಲ್ಲಾಂದ್ರೆ ಬೆಲ್ಟ್ ಹಾಕೋದು ಹಾಕೋಬೇಕು. ಅದೊಂದು ಕೊಡಿ ಡಾಕ್ಟ್ರೆ. ನಿಮಗೆ ಈ ಗರ್ಭಕೋಶ ಯಾವತ್ತು ಸಿಗಿದೆ? 2009 ಮೇಡ್ 12th. ಅದಾದ್ಮೇಲೆ ಇಂಥೆಲ್ಲ ಸಮಸ್ಯೆ ಕಟ್ಟಾಗಿದೆ. ಅಬ್ಸರ್ವ್ ಇಫ್ ಯು ಲುಕ್ ಬ್ಯಾಕ್, ಗರ್ಭಕೋಶ ತೆಗೆದ್ಮೇಲೆ ಪೇನ್ಗಳು ಅವಾಗಿಂದ ಬೋನ್ ಮಿಲ್ ಡೆನ್ಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಬೋನ್ ಡೆನ್ಸಿಟಿ ಬಿಕಾಸ್ ಆಫ್ ಪ್ರೊಜೆಸ್ಟರಾನ್, ಈಸ್ಟ್ರೋಜನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅವಾಗಿಂದ ಬೋನ್ಸ್ ರೋಲ್ ಆಗ್ತಾ ಬರುತ್ತೆ. ಒಂದು ದಿನ ಪೇನ್ ಥ್ರೆಶೋಲ್ಡ್ ಮುಗಿದ್ಮೇಲೆ ಪೇನ್ ಸ್ಟಾರ್ಟ್ ಆಗುತ್ತೆ. ಪೇನ್ ಕಾಣಿಸ್ಕೊಂಡು ಅವಾಗಿಂದ ಕಂಟಿನ್ಯೂಸ್ ಆಗಿ ಏನು ತೋರಿಸಿದ್ರು, ಏನು ಕ್ಯಾಲ್ಸಿಯಂ ಮಾತ್ರ ತಗೊಂಡ್ರು, ಫಿಸಿಯೋಥೆರಪಿ ಎಷ್ಟು ಮಾಡಿಸಿದ್ರು, ಈವನ್ ಈ ಸರ್ಜರಿ ಮಾಡಿದ್ರು ಕೂಡ ಪೇನ್ ಹಂಗೆ ಇರುತ್ತೆ. ನಾನು ಯಾವ ವಿಧವಾದ ಇಷ್ಟಕ್ಕೂ ಮೆಡಿಸಿನ್ ತೊಗೊಂಡಿಲ್ಲ, ಹಾಗೆ ತೊಡ್ಕೊಂಡು ಬಂದಿದ್ದೆ. ಒಂದು ಡಾಕ್ಟ್ರೆ, ನಾನು 14 years ಬಿಸಿಲಿಗೆ ನಾನು ಮೈ ಹೋಗಿಲ್ಲ, ಬಿಸಿಲಿಗೆ ನಾವು ಹೋಗೇ ಇಲ್ಲ. ಬೇರೆ ಕೆಲಸ ಏನಿಲ್ಲ, ಬರೀ ಅಡುಗೆ ಮಾಡೋದು ಒಂದೇ ನನ್ನ ಕೆಲಸ. ಆ ತರಕಾರಿ ಎಲ್ಲ ತೊಳೆದು ಕಟ್ ಮಾಡಿಕೊಡ್ತಾರೆ, ಒಗ್ಗರಣೆ ಹಾಕೋದು, ಬೇಯಿಸೋದು, ಇಷ್ಟು ಬಿಟ್ಟರೆ ಸುಳ್ಳು ಹೇಳ್ಬಾರ್ದು. ಅದಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇವಾಗನೂ ಅಷ್ಟೇ ಮಾಡೋದು. ಎಲ್ಲ ಓಡಾಡ್ಬೇಕು. ಆಮೇಲೆ ಏನು ಮಾಡ್ತೀನಿ, ಬಿಡಿಸ್ಬಿಡೋದು ಏನಾದರೂ, ಅದು ಬಗ್ಗೆ ಎತ್ಕೊಡೋದು. ನೀವೇ ಬೇಕಂತ ಮೊಮ್ಮಗಳು ಕೂತಲ್ಲೇ ಎಲ್ಲ ಹಾಕ್ತಲ್ಲ, ದೊಡ್ಡೋಳು 7 kg, ಅದು ಅದನ್ನೆಲ್ಲ ಮಾಡ್ತೀನಿ ನಾನು. ಹೀಗೆ ಮುಂದೆ ಚೆನ್ನಾಗಿ ಆಗ್ತಾ ಹೋಗ್ಬಿಡ್ತೀನಿ ಡಾಕ್ಟ್ರೆ. ಯಾಕಂದ್ರೆ ಇವಾಗ ನೀವಿನ್ನೂ ಅಷ್ಟೊಂದು ಡಯಟ್ ಮಾಡಿಲ್ಲ ಇಲ್ಲ, ಸತ್ಯವಾಗ್ಲೂ ವಿರುದ್ಧವಾಗಿ ನಡೆದಿದ್ದೀನಿ. ಅಂದ್ರೆ ಅವ್ನು ನನಗೆ ಆಗ್ಲಿಲ್ಲ. ಅದಾದ್ರು ನಮ್ಮ ಮಗುಗೆ ಎಕ್ಸಾಮು, ಮಗಳಿಗೆ ಇಯರ್ ಎಂಡು, ನಾವು ಅದನ್ನ ತಿನ್ಲೇಬೇಕಾಗಿ ಬಂತು. ಅದಕ್ಕೆ ಅದನ್ನೇ ತಿನ್ಬಂದು ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಿ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಿಮಗೆ ಕೊಟ್ಟಿರೋ ಮೆಡಿಸಿನ್ಸ್ ಅಲ್ಲಿ ಪೇನ್ ಕಿಲ್ಲರ್ ಆಗಲಿ ಅಥವಾ ಇದು ಬೇರೆ ಮಾತ್ರೆಗಳು ಯಾವ ಥರದ್ದು ಇಲ್ಲ ಅಂತ
ಎಲ್ಲ ಬರೋ ಸಪ್ಲಿಮೆಂಟ್ಸ್ ಇಷ್ಟೇ ಏನಿಲ್ಲ. ಈ ಗರ್ಭಕೋಶ ಆದ್ಮೇಲೆ ಮೂಳೆ ಟೊಳ್ಳಾಗಿರುತ್ತೆ. ವೆರಿ ಸಿಂಪಲ್ ಕಾಮನ್ ಸೆನ್ಸ್. ಆ ಮೂಳೆನ ಗಟ್ಟಿ ಮಾಡೋಕ್ಕೆ ಮೆಡಿಸಿನ್ ಬೇಕು. ಆ ಮೂಳೆ ಗಟ್ಟಿ ಮಾಡೋಕ್ಕೆ ಮೆಡಿಸಿನ್ ತಗೊಂಡ್ರು ಕೂಡ ಮೂಳೆಗೆ ಅಬ್ಸರ್ವ್ ಆಗೋಕ್ಕೆ ಮೆಡಿಸಿನ್ ಬೇಕು. ಅದಕ್ಕೆ ಇನ್ನೊಂದು. ಆಮೇಲೆ ತಗೊಂಡಿರೋ ಮಾತ್ರೆಗಳು ಕರುಳಲ್ಲಿ ಅಬ್ಸರ್ವ್ ಆಗಬೇಕು, ಬಾಡಿ ಅಬ್ಸರ್ವ್ ಆಗಬೇಕು. ಇವನ್ನ ನಾವು ಬೇಸಿಕ್ನ ಫೋಕಸ್ ಮಾಡ್ತೀವಿ. ಬೇಸಿಕ್ಸ್ ಫೋಕಸ್ ಮಾಡಿದ್ರೆ ಸಾಕು, ಹೆಲ್ತ್ ಚೆನ್ನಾಗುತ್ತೆ. 90% ಆಫ್ ದ ರಿಸಲ್ಟ್ ಬರ್ತದೆ. ಆಮೇಲೆ ಡಾಕ್ಟರ್ ಅಲ್ಲೂ ಪುಡಿಯಾಗಿ ಉದುರೋಗ್ಬಿಡ್ತು. ಆವಾಗ ನಾನು ಅನ್ಕೊಂಡೆ ಡಿ ವಿಟಮಿನ್, ಡಿ ರೈಸ್ ಟ್ಯಾಬ್ಲೆಟ್ ಅದನ್ನು ತಗೊಂಡೆ. ಅವೆಲ್ಲ ತಗೋತಾ ಇದ್ದೆ, ಎಲ್ಲ ಬಿಟ್ಬಿಟ್ಟಿದ್ದೆ. ಆಮೇಲೆ ಇವಾಗ ಅದನ್ನು ಫಾಲೋ ಅಪ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಆಯ್ತು, ಹಲ್ಲಿನ ಗಟ್ಟಿ ಬಂತು. ಇಷ್ಟೇ ಏನಿಲ್ಲ. ಈ ಗರ್ಭಕೋಶ ಆದ್ಮೇಲೆ ಮೂಳೆ ಟೊಳ್ಳಾಗಿರುತ್ತೆ. ವೆರಿ ಸಿಂಪಲ್ ಕಾಮನ್ ಸೆನ್ಸ್. ಆ ಮೂಳೆನ ಗಟ್ಟಿ ಮಾಡೋಕ್ಕೆ ಮೆಡಿಸಿನ್ ಬೇಕು. ಆ ಮೂಳೆ ಗಟ್ಟಿ ಮಾಡೋಕ್ಕೆ ಮೆಡಿಸಿನ್ ತಗೊಂಡ್ರು ಕೂಡ ಮೂಳೆಗೆ ಅಬ್ಸರ್ವ್ ಆಗೋಕ್ಕೆ ಮೆಡಿಸಿನ್ ಬೇಕು. ಅದಕ್ಕೆ ಇನ್ನೊಂದು. ಆಮೇಲೆ ತಗೊಂಡಿರೋ ಮಾತ್ರೆಗಳು ಕರುಳಲ್ಲಿ ಅಬ್ಸರ್ವ್ ಆಗಬೇಕು, ಬಾಡಿ ಅಬ್ಸರ್ವ್ ಆಗಬೇಕು. ಇವನ್ನ ನಾವು ಬೇಸಿಕ್ನ ಫೋಕಸ್ ಮಾಡ್ತೀವಿ. ಬೇಸಿಕ್ಸ್ ಫೋಕಸ್ ಮಾಡಿದ್ರೆ ಸಾಕು, ಹೆಲ್ತ್ ಚೆನ್ನಾಗುತ್ತೆ. 90% ಆಫ್ ದ ರಿಸಲ್ಟ್ ಬರ್ತದೆ. ಆಮೇಲೆ ಡಾಕ್ಟರ್ ಅಲ್ಲೂ ಪುಡಿಯಾಗಿ ಉದುರೋಗ್ಬಿಡ್ತು. ಆವಾಗ ನಾನು ಅನ್ಕೊಂಡೆ ಡಿ ವಿಟಮಿನ್, ಡಿ ರೈಸ್ ಟ್ಯಾಬ್ಲೆಟ್ ಅದನ್ನು ತಗೊಂಡೆ. ಅವೆಲ್ಲ ತಗೋತಾ ಇದ್ದೆ, ಎಲ್ಲ ಬಿಟ್ಬಿಟ್ಟಿದ್ದೆ. ಆಮೇಲೆ ಇವಾಗ ಅದನ್ನು ಫಾಲೋ ಅಪ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಆಯ್ತು, ಹಲ್ಲಿನ ಗಟ್ಟಿ ಬಂತು. ಮೂಳೆಗಳೆಲ್ಲ ಇದಾಗ್ತಿತ್ತು. ಎಲ್ಲ ಹಿಂಗೆ ಅನ್ನಕ್ಕೆ ಆಗ್ತಿರ್ಲಿಲ್ಲ, ಇವೆಲ್ಲ ನೆಟ್ಗೆನೇ ಬರಲಿಲ್ಲ, ಊದ್ಕೊಂಡಂಗೆ ಆಗ್ಬಿಟ್ಟಿತ್ತು. ನೀವು ಇಂಜೆಕ್ಷನ್ ಕೊಟ್ಟರೆ ಬೆಳಗ್ಗೆ ಹಿಂಗೆ ಅಂತೀನಿ, ನನ್ಗೆ ನೋಡ್ಕೊಳ್ಳೋದೇ ಆಗ್ಬಿಡ್ತು. ಆಮೇಲೆ ತಲೆ ಕೂದಲು ತುಂಬ ಉದುರ್ತಿತ್ತು, ಉದ್ರದ್ ನಿಂತೋಯ್ತು. ಕಣ್ಣು ಸ್ವಲ್ಪ ಮಂಜಿದೆ, ಅದೇ ಅದೆಲ್ಲ ಸ್ವೀಟು, ಕೇಕು, ಬರ್ತಡೇಗಳು ಇದೆಲ್ಲ ಹಂಗೆ ಆಗ್ಬಿಡ್ತು. ಒಂದ್ಸರಿ ಕ್ಯಾಟ್ ವಾಕ್ ಮಾಡಿ ತೋರಿಸ್ತೀರಾ? ಒಂದ್ಸರಿ ಮಾಡಿ. ಸೀರೆ ಉಟ್ಕೊಂಡೆ ಈಗ ಕೂತಿದ್ನಲ್ಲ, ತುಂಬ ಹೊತ್ತು ಬಿಡುತ್ತೆ ಡಾಕ್ಟ್ರೆ. ಇದಾಗ್ತಾ ಇಲ್ಲ. ಇದು ಮನೆಯಲ್ಲಿ ನೀವು ನಂಬ್ತೀರೋ ಇಲ್ವೋ, ಒಂದು ಅರ್ಧ ಗಂಟೆ ಸ್ವಲ್ಪ ಓಡಾಡ್ಬಿಟ್ಟು ಆಮೇಲೆ ಒಂದು ಅಲ್ಲೇ ಅದಿಕ್ಕಿರೋದು. ಆಮೇಲೆ ಕುತ್ಕೊಂಡಿರ್ತೀರ, ಅದು ಯಾವ್ದು ಮತ್ತೆ ಡ್ರಿಲ್ ಮಾಡಿರ, ಅದೇ ಯಾವುದು ಯಾವ್ದು ಮಾಡ್ತಿಲ್ಲ. ಇದು ಮುಂಚೆ ಬರ್ತಿರ್ಲಿಲ್ಲ, ಬರ್ತಾನೆ ಇಲ್ಲ. ಬರ್ತಿಲ್ಲ. ಇಷ್ಟು ಊಟ ಮಾಡೋದಿಲ್ಲ, ಊಟ ಎಲ್ಲ ಬರ್ತಿತ್ತು. ಊಟ ತಲೆ ಆಮೇಲೆ ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ, ಬ್ಲೌಸ್ ಹಾಕೋಕ್ಕಾಗ್ತಿರ್ಲಿಲ್ಲ. 2 days ಆದರೂ ಸ್ನಾನ ಮಾಡ್ತಿರ್ಲಿಲ್ಲ. ಮಗಳು ಮೊಮ್ಮಕ್ಕಳು ಯಾರು ಬಡಮಾಡ್ರು ಐಟೊಂಟೆ ಕೆಲಸಕೊಂಡು ಬರಬೇಕು, ಕಾಯ್ಬೇಕಾಗಿತ್ತು. ಅವರು ಬಟ್ಟೆ ಹಾಕ್ಬೇಕು, ಬಟ್ಟೆ ತೆಗಿಬೇಕು, ತಲೆ ಬಚ್ಕೋತೀರಿ. ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಈಗ ಬಂದ್ಬಿಟ್ಟೈತೆ ಇವಾಗ. ಆಮೇಲೆ ಹಿಂಗೆ ಹಾಕೊಂಡು ಮಲ್ಕೋತಿದ್ದೆ, ಅದೆಲ್ಲ ಹೋಗ್ತೈತಿ. ಇಂತಿಕ್ಕೆ ಇಷ್ಟು ಬಂತಮ್ಮ, ಹೇಳಿ ಇದೆಲ್ಲ ಬಿಡ್ತು, ಹಿಡ್ಕೊಂಡ್ಬಿಟ್ಟಿತ್ತು. ಏನೋ ನನ್ನ ಬಿಡ್ತು. ಅಯ್ಯೋ ಅದೆಲ್ಲ ಆಗಲ್ಲ, ಅವೆಲ್ಲ ಅದೇ ನಾನು ಹೇಳಿದ್ದೆಲ್ಲ ಸತ್ಯನೇ. ಅಲ್ಲ ಕರೆಕ್ಟ್. ಯಾವ ತರ ಮಾಡಿದೀವಿ, ಯಾವ ಸಿಂಪಲ್ ಆಗಿ ಸ್ಟೆಪ್ ಟಿಪ್ಪಿಲ್ಲ, ಕೈಗೊಳ್ತಾನೆ ನನಗೆ ಬೇಕಾಗಿದ್ದು ಅದೆಲ್ಲ ಹಾಕಿದ್ದು ಎಲ್ಲ ಮಾಡಿದ್ದೀನಿ. ಮಾಡಿದ್ದೇನೆ, ನಾನು ಇಷ್ಟು ಆಕ್ಟಿವ್ ಆಗಿಲ್ಲ. ನಮ್ಮ ಕಾರ್ ಡ್ರೈವರ್ ಹೇಳಿದ್ರು, ಅಮ್ಮ ನಿಜವಾಗ್ಲೂ ಮುಂದೆ ಬಾಗಿಲು ತೊಳೆದು ರಂಗೋಲಿ ಹಾಕ್ತೀನಿ. ಆಗ್ತಿರ್ಲಿಲ್ಲ, ಬಗ್ಗಕ್ಕಾಗ್ತಿರ್ಲಿಲ್ಲ. ರಂಗೋಲಿ ಎಲ್ಲ ತೊಳೆದು ಕೆಳಗೆ ಕೂತ್ಕೋತೀನಿ. ಮೊದ್ಲಿಂದ ಕೆಳಗೆ ಕೂತ್ಕೋತಾ ಇದ್ದೆ. ಬಟ್ ಕುತ್ಕೊಂಡು ಮುಂದಕ್ಕೆ ಬಗ್ಗಕ್ಕಾಗ್ತಿರ್ಲಿಲ್ಲ. ರಂಗೋಲಿ ಏನಕ್ಕೆ ಆಗ್ತಿರ್ಲಿಲ್ಲ, ಹೆಲ್ಪಿಂಗ್ ಇರ್ತಾ ಇತ್ತು. ಮತ್ತೆ ನಾನು ಕೆಲಸದವ್ರು ಆಗ್ತಿದ್ರು. ಈಗ ಮೆಡಿಸಿನ್ ತಗೊಂಡೋದೆ ಕೆಲಸದವ್ರು ಬಿಟ್ಲು. ಮನೆ ಬಾಗಿಲು ತೊಳಿಲೇಬೇಕು ಬಂತು, ತೊಳೆದೆ, ರಂಗೋಲಿ ಬಿಡ್ತಾ ಬಂದೆ. ಬರ್ಲಿಲ್ಲ. 42, 92 ಸೈಟು, ಫುಲ್ ಬಿಲ್ಡಿಂಗು. ಎಷ್ಟು ಆಗಿದೆ. ಹಂಗಾಗ್ಬಿಟ್ಟು ಅದೆಲ್ಲ ಮಾಡ್ಕೊಂಡು ಬಂದೆ. ತರಕಾರಿ ಎಲ್ಲ ಹೆಚ್ಚೋದು ಎಲ್ಲ ಮಾಡಿದೆ ಡಾಕ್ಟರ್. ನಿಜವಾಗ್ಲೂ ಹೇಳ್ತೀನಿ, ನೀವು ನಂಬ್ಕೊಳ್ಳಿ, ಬಿಟ್ಬಿಡಿ. ನಾನು ಆರಾಮಾದ್ನಲ್ಲ, ಅದಕ್ಕೆ ಥ್ಯಾಂಕ್ಸ್ ಡಾಕ್ಟರ್. ದೇವರು ಹೇಳ್ತಾರಲ್ಲ, ಯಾವ ರೂಪದಲ್ಲಿ ಹೇಳ್ಬೇಕು ಗೊತ್ತಿಲ್ಲ, ಬಂದಿದ್ದಾರೆ. ಇಲ್ಲ ಆ ತರದಲ್ಲಿ ಏನಿಲ್ಲ. ಒಟ್ಟು ನಿಮ್ ಭಾಷೆ ಆಗ್ಬೇಕಂತ ಇತ್ತು, ಆ ಟೈಮ್ ಬರ್ಬೇಕಂತ ಇತ್ತು. ಅದೇನಂತರ ಲೈಕ್ ಅರಿಯೋಗಳಿಗೆ ಬರ್ಬೇಕು ಅಂತ, ಆ ತರ ಕಮ್ಮಿ ಆಗ್ಬೇಕಂತೈತೆ. ಕಮ್ಮಿ ಆಗೋ ಟೈಮ್ ಬಂತು, ಕಮ್ಮಿ ಆಯ್ತು ಅಷ್ಟೇ. ಇಲ್ಲ, ನಾನು ಹೇಳ್ತೀನಿ, ಹೇಳ್ಬೋದಾ? ಮೀನರಾಶಿ ರೇವತಿ ನಕ್ಷತ್ರ ಮಾರ್ಚ್ 29ಕ್ಕೆ ಪರಮಾತ್ಮ ನನಗೆ ಬರ್ತಾ ಇದ್ದಾನೆ. ಫೆಬ್ರವರಿ 11, 12 ಲಾಸ್ಟ್ ಡೇ ಒಳ್ಳೇದು. ಇಮಿಡಿಯೇಟ್ ಆಗಿ 11ಕ್ಕೆ ಬಂದು ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ರೆ ಒಳ್ಳೆ ದಿನ. ಇನ್ನೇನಾದರೂ ಹೋಗ್ಲಿ ಅಂತೇಳಿ 11 ಟ್ರೀಟ್ಮೆಂಟ್ ತಗೊಂಡಿದ್ದು ಸತಿ ಒಂದು ಅದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ನಮ್ಮ ಮನೇಲಿ ಅವರೆಲ್ಲ ಡುಂಗುಗಳೆಲ್ಲ ಕರ್ಕೊಂಡ್ಬರ್ತೀನಿ. ನಂಬಿಕೆ ಅಷ್ಟೇ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೂಗಿದ್ದಾರೆ. ಓ ಎಮ್ಮದಿರನೇ ಆ ಶಿವನು ಖಂಡಿತ.
ನಮ್ಮ ಮೊಮ್ಮಗ ಬೆಟ್ಟ ಹತ್ತು ಬಂದಿದ್ದಾನೆ, ಮಾದೇಶ್ವರ ಬೆಟ್ಟನ. ಅವನು ಅಜ್ಜಿ ನೀನು ರಾತ್ರಿ ನಿಮ್ಮ ಮಂಡ್ಯ ಹತ್ರ ಎಲ್ಲಿ ಬರುತ್ತೆ? ಮಂಡ್ಯ ಮಂಡ್ಯ ಮರಿಗೌಡ ಬಡಾವಣೆ, ಸುಭಾಷ್ ನಗರ್, 2 ಕಡೆ. ಮರಿಗೌಡ ಬಡಾವಣೆ. ಅಜ್ಜಿ ನೀನು ಅವ್ರ ಹತ್ರ ಕೇಳ್ಕೊಂಡು ಬಂದ್ಬಿಡು, ನೆಕ್ಸ್ಟ್ ಟೈಮ್ ನನ್ನ ಕಾಮಿಲ್ಲ ಚೆನ್ನಾಗಾಗ್ಬಿಟ್ಟೆ, ನೀನು ನಮ್ಮ ಜೊತೆ ಬೆಟ್ಟ ಹತ್ಬೇಕು ಹೋಗತ್ರಿ. ಇನ್ನೊಂದು 1 ಮಂತ್ ಆದ್ಮೇಲೆ ಬೆಟ್ಟ ಹತ್ತೋದು. ಈ ಮನೆಯಲ್ಲೂ ಸ್ಟೆಪ್ಸ್ ಹತ್ತಕ್ಕೆ ಆಗ್ತಾ ಇರಲಿಲ್ಲ, ಬಿಟ್ಟಿದ್ದೆ. ಪರವಾಗಿಲ್ಲ ಅಂತಿದ್ದ. ನನ್ನ ಮನೇನೆ ತಿರುಪತಿ ಬೆಟ್ಲಂಗೆ ಗೋವಿಂದ ಗೋವಿಂದ ಅಂತ ಹತ್ತೋದು, ಕೆಳಗೆ ಅಂತಿದ್ದು ಮಾಡಿ. ದಿನ ಒಂದು 100-150 ಮೆಟ್ಲು ಸ್ಟಾರ್ಟ್ ಮಾಡ್ಬಿಡಿ. ಡಾಕ್ಟರ್ ಚೆನ್ನಾಗಿ ರಿಲೀಫ್ ಆಗಿದ್ದೀನಿ. ಕಣ್ಣು ಸ್ವಲ್ಪ ಮಂಜಾಗ್ತಾ ಅದು ಇದೆ. ಸರಿಯಾಗಿ ಅದು ಆಮೇಲೆ ನಮ್ಮ ಯೂಟ್ಯೂಬ್ ನೋಡೋ ವೀಕ್ಷಕರಿಗೆ ಏನಂತ ಹೇಳ್ತೀವಿ? ನನ್ನ ಹಾಸ್ಪಿಟಲ್ ಅಲ್ಲ, ಏನಂತ ಹೇಳ್ತೀವಿ? ನಿಜವಾಗ್ಲೂ ಹೇಳ್ತೀನಿ, ನೋವು ಅಂತ ಸತ್ತೋಗ ಬದಲು ಬಂದು ಇಲ್ಲಿ ಇಂಜೆಕ್ಷನ್ಗೆ ಎದುರು ಕೊಡೋದು ಬೇಕಾಗಿಲ್ಲ. ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೀನಿ ನಾನು. ಸೇಮ್ ಆಕ್ಯುಪಂಕ್ಚರ್ ಒಬ್ಬರ ನೀಡ್ಲಾಗ್ತಾರೆ, ನಾವು ಅದ್ರಲ್ಲಿ ಮೆಡಿಸಿನ್ ಕೊಡ್ತೀವಿ. ಅದು ಕೊಟ್ಟಿದ್ದು ಖಂಡಿತ ಮನಸ್ಸಿಟ್ಟು ಬಂದು ಒಂದು ಬೆಳಿಗ್ಗೆಗೆ ಚೆನ್ನಾಗಾಗ್ತೀನಿ ಅಂತ ನಾನು ಹೇಳ್ತೀನಿ. 25 ವರ್ಷ ಸರ್ ಟೆನ್ನಿಸ್ ಎಲ್ಬೋ ಪೇನ್ ಇದ್ದಿದ್ದು ನನಗೆ. ಅದು ಇದ್ದಿದ್ದು ಅದು ಇತ್ತು. ಅದೊಂದೇ ನಿಮ್ಮ ತಂಗಿ ಡಾಕ್ಟರ್ ಎಲ್ಲಿ? ಹುಣಸೂರ್ ಹತ್ರ ಅವಳು ಬೋಡೇನಹಳ್ಳಿ ಮೆಡಿಕಲ್ ಆಫೀಸರು. ಇನ್ನು ತಂಗಿ ಮಗಳು ಪಂಚಕರ್ಮ ಆಯುರ್ವೇದ, ಇದು ಕೋಲಾರ ಶ್ರೀನಿವಾಸಪುರ ಅಲ್ಲಿದ್ದಾಳೆ. ಅವರು ಓಕೆ ಆಯ್ತಾ? ಅವರೆಲ್ಲ ಇಲ್ಲ, ಅವರೆಲ್ಲ ಹೇಳೋದು ನಮ್ಮ ಅಕ್ಕನೇ ನಮಗ್ ಡಾಕ್ಟ್ರು ಅಂತ. ಅವರಿಗೆ ಅಂದ್ರೆ ಎಲ್ಲ ಅಡ್ವೈಸು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ನೆನ್ನೆನೂ ನಗ್ತಾ ಇದ್ರು ಅವರೆಲ್ಲರೂ. ಹಿಂಗೆ ಎಕ್ಸರ್ಸೈಸ್ ಎಲ್ಲ ಮಾಡಿ ಹೇಳೋದು ಇದೆಲ್ಲ ಆಗ್ತಾನೆ ಇರ್ಲಿಲ್ಲಪ್ಪ, ಆಗ್ತಾನೆ ಇರ್ಲಿಲ್ಲ. ಎಲ್ಲೆಲ್ಲಿ ಏನೇನೇನೋ ಆಗ್ಬಿಟ್ಟಿದೆ. ಎಲ್ಲಾ ಕಡೆಗೂ ಕೈ ಕಾಲು ಹೋಯ್ತಾ ಇರ್ತಲ್ಲ ಅಂತ ಖುಷಿ. ಇದೊಂದು ಮಾತ್ರ ನೋವಿದೆ. ಒಂದೇ ವಿಸಿಟ್ ಬಂದೈತಲ್ಲ, ಸೆಕೆಂಡ್ ವಿಸಿಟ್ ಸರಿ ಮಾಡಿ ಬಂದಂಗೆ ಈಗ ಅದು ಸರಿ ಮಾಡೋ. ಅದು ಮೂಳೆ ಹೇಳಿದ್ನಲ್ಲ, ಮೂಳೆ ಟೊಳ್ಳಾಗಿರೋದು. ಇವಾಗ ನಿಮ್ಗೆ ಇಷ್ಟು ಪೇನ್ ಹೋಗಿದೆ ಅಲ್ವಾ? ಈ ಪೇನ್ ಹೆಂಗಂದ್ರೆ ಈ BMD ಇರೋದು ಇಷ್ಟಕ್ಕೆ ಬಂದಿರುತ್ತೆ, ಇಲ್ಲಿಗೆ ಬಂದಿದೆ. ಇವಾಗ ಅದನ್ನ ಪ್ಯಾಕ್ ಮಾಡ್ತಾ ಹೋಗ್ಬೇಕು. ಬೋನ್ ಸ್ಟ್ರಾಂಗ್ ಆಗಬೇಕು, ಡಿಸ್ಕ್ ಎಲ್ಲ ಸ್ಟ್ರಾಂಗ್ ಆಗಬೇಕು, ಅದಕ್ಕೆಲ್ಲ ಹಾರ್ಮೋನ್ ಬೇಕು. ಅದೆಲ್ಲ ಹಾರ್ಮೋನ್ ಡಿಫಿಷಿಯನ್ಸಿ ಆಗಿರುತ್ತೆ ಗರ್ಭಕೋಶ ತೆಗೆದ್ಮೇಲೆ. ಸೊ ಇವಾಗ ಅದನ್ನ ಪ್ಯಾಕಪ್ ಮಾಡ್ತಾ ಒಂದು 3 ರಿಂದ 6 ತಿಂಗಳವರೆಗೂ ಅದನ್ನ ಹಿಡಿಯುತ್ತೆ. ಸಪ್ಲಿಮೆಂಟ್ಸ್ ಕೊಟ್ಕೊಂಡು ಇಂಪ್ರೂವ್. ಒಂದ್ಸರಿ ಬೋನ್ ಗಟ್ಟಿ ಆಯ್ತು ಅಂದ್ರೆ ಆಮೇಲೆ ನೀವು ಕಬ್ನ 20 kg 30 kg ಕಬ್ನ ಎತ್ತಿದ್ರು ಕೂಡ ಪೇನ್ ಬರಲ್ಲ. ಯಾಕಂದ್ರೆ ಮೂಳೆ ಗಟ್ಟಿ ಆಗ್ಬೇಕಷ್ಟೇ. ಮೂಳೆ ಕಬ್ನ ತರ ಆಗ್ಬೇಕು ಬಾಡಿ ಒಳಗೆ. ಇಲ್ಲ ಸರ್, ಅದಾಗಿಲ್ಲ. ಅದಾಗುತ್ತೆ. ಅಂದ್ರೆ ಇಷ್ಟು ದಿನ ಅದಕ್ಕೆ ತೊಂದರೆಗಳು ಕಾಣಿಸಿರೋದು. ಹಂಗಾಗಿ ಇವಾಗ ನಾವು ಗಟ್ಟಿ ಮಾಡ್ತಾ ಹೋಗೋಣ. ಅದು ಮತ್ತೆ ಈ ಪೈನ್ ಇವಾಗ ಏನು ವಾಸಿ ಆಗಿದೆ ಮತ್ತೆ ವಾಪಸ್ ಬರಲ್ಲ. ಮೈನ್ ಫೋಕಸ್ ಇರಬೇಕು, ಮೂಳೆ ಗಟ್ಟಿ ಮಾಡ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕೊಡ್ತೀನಿ. ಆಯ್ತು ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್. ನಿಜವಾಗ್ಲೂ ಹೇಳ್ತೀನಿ, ದೇವ್ರಂಗ್ ಬಂದು ನನ್ನ ನೋವನ್ನ ಕಳಿಸ್ಕೊಟ್ಟು. ಯಾಕಂದ್ರೆ ಏನು ಸ್ಥಿತಿಯಲ್ಲಿ ಇದ್ವಿ ನಮ್ಮ ಫ್ಯಾಮಿಲಿಯಲ್ಲಿ, ಮಗಳು ಮೊಮ್ಮಗಳು ನೋಡ್ಕೊಳ್ಳೇಬೇಕು. ನಾನು ಅಳಿಯನು ಹೋಗ್ಬಿಟ್ರು, ಅದಕ್ಕಿಂತ ನಾನು ಬಿಡಿ. ಒಟ್ಟು ಏನ್ ಗೊತ್ತಾ, ವಾಸಿ ಆಗ ಟೈಮ್ ಬಂತಲ್ಲ, ವಾಸಿ ಆಗ ಟೈಮ್ ಬಂದಿರೋದ್ರಿಂದ ನಿಮ್ಗೆ ವಾಸಿ ಆಗಿದೆ. ಧೈರ್ಯವಾಗಿರಿ, ಮನಸ್ಸಿನಾಗಿರೋ ಎಲ್ಲ ಚಿಂತೆಗಳನ್ನೆಲ್ಲ ಬಿಡಿ. ಒಟ್ಟು ನೋವಿಲ್ದಂಗ ಬದುಕ್ಬೇಕು ಮನುಷ್ಯ. ಮನಸ್ಸಿನಾಗ ನೋವಿರಬಾರ್ದು. ಬೇರೆ ಯಾವ ನೋವುದು ತಡ್ಕೋಬಹುದು. ಹೌದು, ತುಂಬಾನೇ. ನಾವು ಈ ಆಸ್ಪತ್ರೆ ಓಪನ್ ಮಾಡಿದ್ರೆ ಅದಕ್ಕೆ ಬೇರೆ ಏನಾದ್ರು ಬೇಕಾದ್ರೆ ಶುಗರ್ ಆದ್ರೆ ಏನೋ ಮಾತ್ರೆ ತಗೊಂಡು ಮೇಂಟೈನ್ ಮಾಡ್ಬೋದು. ಬಟ್ ನೋವು ದಿನ ಪೇನ್ ಕಿಲ್ಲರ್ ತಗೊಳಕ್ಕಾಗಲ್ಲ. ಮತ್ತೆ ಅದು ಪೇನ್ ಕಿಲ್ಲರ್ ತಗೊಂಡ್ರು ನೋವು ವಾಸಿ ಆಗಲ್ಲ. ಬಾಡಿನೇ ಒಂಥರ ನಮ್ಗೆ ಬಂದ. ಇಷ್ಟು ನೋವಿದ್ರು ನಾನು ಇದಕ್ಕೆಲ್ಲ ಪೇನ್ ಕಿಲ್ಲರ್ ಎಲ್ಲ ತಗೊಂಡೇ ಇಲ್ಲ, ಹಾಗೆ ಬಂದಿದ್ದೀನಿ ನೋಡಿ. ಬಾಡಿಯಲ್ಲಿರೋ ನೋವಿನ ಬಂಧನದಿಂದ ನಾವು ರಿಲೀಸ್ ಆದ್ರೆ, ಅಲ್ಲಿಂದ ಫ್ರೀ ಆದ್ರೆ ಸಾಕು ನಮ್ಗೆ. ಜಯಿಸ್ಬೋದಪ್ಪ, ಏನು ಬೇಡ ಯಾರಿಗೂ. ಆ ಒಂದು ಉದ್ದೇಶದಿಂದನೇ ನಾವು ಇದಕ್ಕೆ ಸಂಬಂಧಪಟ್ಟಿರೋದೇ ಒಳ್ಳೇದ್ ಮಾಡಿದಿರೋ ಡಾಕ್ಟ್ರೆ. ನಿಮ್ ತರ ಯಾರು ಇಲ್ಲ. ಮಾಡ್ಬೇಕು. ಇನ್ನು ನಮ್ಗೆ ಏನ್ ಗೊತ್ತಾ, ಒಟ್ಟು ಜನಗಳಿಗೆ ನೋವು ವಾಸಿ ಮಾಡೋದ್ರ ಮೇಲೆ ಫೋಕಸ್ ಮಾಡ್ಬೇಕು ಅಷ್ಟೇ. ಎಲ್ಲ ಏನ್ ಗೊತ್ತಾ, ಏನೋ ಹೇಳಿದ ತಕ್ಷಣ ಫಿಸಿಯೋಥೆರಪಿ ಅನ್ನೋದು, ಆಪರೇಷನ್ ಅನ್ನೋದು, ಈ ತರ ಹಿಂಗ್ ಹೋಗಿ ಆಪರೇಷನ್ ಮಾಡಿಸಿ ನೋವು ಕಡಿಮೆ ಆಗುತ್ತೆ ಅಂತ ಗ್ಯಾರಂಟಿ ಇಟ್ಬಿಟ್ಟು ಆಪರೇಷನ್ ಮಾಡಿಸ್ಬಿಡೋಣ. ಬಟ್ ಆಪರೇಷನ್ ಮಾಡಿದ್ಮೇಲೆ ಮತ್ತೆ ಪೇನ್ ಇದೆಯಲ್ಲ, ಸೊಲ್ಯೂಷನ್ ಇಲ್ಲಿ, ಪರಿಹಾರ ಇಲ್ಲಿ ಅಲ್ವಾ? ಅದ್ರ ಮೇಲೆ ನಾವು ಫೋಕಸ್ ಮಾಡಿ ಮಾಡೋಣ. ಇಲ್ಲ, ನಿಜವಾಗ್ಲೂ ಎಲ್ಲ ಚೆನ್ನಾಗಾಗಿದೆ. ಮತ್ತೆ ಯೂರಿಕ್ ಆಸಿಡ್ ಜಾಸ್ತಿ ತಂಗಿಗೂ ಒಂದು ಯೂರಿಕ್ ಆಸಿಡ್ ಈಗ ಶುರುವಾಗಿದೆ. ಎದುರ್ಕೋತಾರೆ ಇವರೆಲ್ಲ. ಏನ್ ಬೇಡ, ಅದಕ್ಕೆ ಜಸ್ಟ್ ಒಂದು ಫೈಬರ್ದು ಸಪ್ಲಿಮೆಂಟ್ ಕೊಡ್ತೀನಿ, ಅದು ಯೂಸ್ ಮಾಡ್ತಾರೆ. ಅವ್ರಿಗೂ ಅಷ್ಟೇ
ಆಗ್ಬಿಡುತ್ತೆ. ಅದು ಗೌತಮ ಬುದ್ಧ 2600 ವರ್ಷಗಳ ಮುಂಚೆನೆ ಪ್ರತಿಯೊಬ್ಬರಿಗೂ ಅರಿತಕ್ಕೆ ಕೊಡ್ತಾ ಇದ್ರು. ಅದು ಸರ್ವರೋಗಕ್ಕೂ ಅದು ಪರಿಹಾರ ಅಂತ. ಅದನ್ನ ಹೇಳ್ತಾರೆ ಹಳೆಲೆಕಾಯಿ ಪಂಡಿತ ಹಳೆಲೆಕಾಯಿ ಅಂತ ಎಲ್ಲ ಆಡ್ಕೊತಾರೆ ಹೌದೌದು. ಎಲ್ಲಾ ಕಾಯಿಲೆಗೂ ಅದು ಒಂದು ಯೂಸ್ ಮಾಡ್ಬಿಟ್ರೆ ಸಾಕು, ಅಷ್ಟು ಸೊಲ್ಯೂಷನ್ ಸಿಗುತ್ತೆ. ಯಾಕಂದ್ರೆ 90% ಸಮಸ್ಯೆಗಳು ಬರೋದೇ ನಮ್ದು ಬೆಳಿಗ್ಗೆ ಎದ್ದ ತಕ್ಷಣ ಮೋಷನ್ ಪ್ರಾಬ್ಲಮ್ ಅದಿರೋದ್ರಿಂದ. ಅದೊಂದು ಕರೆಕ್ಟ್ ಆಗಿ ಆಗ್ಬಿಟ್ರೆ ಎಲ್ಲ ಅದೊಂದು ಮೋಷನ್ ಆಗ್ತಾ ಇರುತ್ತೆ, ಬಟ್ ಟಾಕ್ಸಿನ್ಸ್ ಆಚೆ ಬರ್ತಾ ಇರಲ್ಲ. ಡಾಕ್ಟ್ರೆ ಅದು ಏನಾಯ್ತು ಅಂದ್ರೆ ಇದು ತಗೊಂಡ್ಮೇಲೆ ಅಡಿತಕ್ಕೆ ಒಂದ್ 2 days ಆದ್ಮೇಲೆ ಚಿಕ್ಕ ಮಕ್ಕಳು ಬೇದಿ ಮಾಡಿದಾಗ ಮಂದದ ಬೇದಿ ಸ್ಮೆಲ್ ಬರ್ತಲ್ಲ, ನನ್ ಡೈಲಿ ಕರೆಕ್ಟ್ ಆಗಿ ಹೋಗ್ತೈತಿ. ಈ ವಾಸನೆ ಎಲ್ಲಿ ಬಂತು? ಒಂದ್ 2 days ಆಯ್ತು, ಆಮೇಲೆ ಏನಾಗ್ಲಿಲ್ಲ. ಆಮೇಲೆ ಗಂಟಂಗೆಲ್ಲ ಬಂತು. ಆಗ ಅನ್ಕೊಂಡೆ ಇದೆಲ್ಲ ಇದು ತೋರಿಸ್ತಿರ್ತಾರಲ್ಲ ಅದ್ರಲ್ಲೆಲ್ಲ ಇರೋದು ಕ್ಲೀನ್ ಆಯ್ತಾ ಇದೆ, ಪಾಚಿ ತಿಳ್ಕೊಂಡಿರತ್ತೆ. ಅದಕ್ಕೆ ಇವ್ರಿಗೆಲ್ಲ ಕೊಡ್ಬೋದಾ? ಎಲ್ಲರೂ ಯೂಸ್ ಮಾಡ್ಬೋದು. ಕಾಯಿಲೆ ಇರೋರು ಇಲ್ಲದೆ ಬಾಕ್ಸ್ ಹೆಚ್ಚಿಗೆ ತಗೊಂಡ್ರೆ ಪ್ರೆಗ್ನೆಂಟ್ ಇರೋರು ಮಾತ್ರ ತಗೋಬಾರ್ದು ಅಷ್ಟೇ. ಹಾಲು ಕುಡಿಸ್ತಾ ಇರೋರು ತಗೋಬಾರ್ದು, ಅಷ್ಟ್ಬಿಟ್ಟು ಬೇರೆ ಎಲ್ಲರೂ ತಗೋಬಾರ್ದು. ಆಯ್ತು ಡಾಕ್ಟರ್, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ. ನಾನು ಅವಾಗ 1.5 ವರ್ಷದ ಹಿಂದೆ ಮಾಡಿದಾಗ ಇಷ್ಟಿರ್ಲೇ ಇಲ್ಲ. ಇವಾಗ ಯಾವಾಗ ನೋಡಿ ಯೂಟ್ಯೂಬ್ ನೋಡಿ ಜನಗಳು ನೋವು ತಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಆಗ ಮೊಬೈಲ್ ಇಂದ ಅಂತ ಹಾಕ್ತಿವಲ್ಲ ಟಕ್ ಅಂತ ಬಂದ್ಬಿಡುತ್ತೆ. ಒಳ್ಳೇದೇ ಮಾಡಿದ್ರಿ. ಬರ್ತೀನಿ.